ತುಳಿತದ ಘಟನೆ ಬಳಿಕ ಟಿವಿಕೆ ವಿಜಯ್ ರಿಯಾಕ್ಟ್ ಮಾಡಿದ್ದಾರೆ. ತುಳಿತದ ಸುದ್ದಿ ಕೇಳಿ ಹೃದಯವೇ ಚೂರಾಗಿದೆ ಅಂತ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಗಾಯಗೊಂಡಿರೋರು ಶೀಘ್ರವಾಗಿ ಗುಣಮುಖರಾಗಲಿ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿದ್ದೇನೆ ಅಂತ ಟ್ವೀಟ್ ಮಾಡಿ ಟಿವಿಕೆ ವಿಜಯ್ ಅವರು ತಮ್ಮ ಭಾವುಕ ನುಡಿಗಳನ್ನು ಅರ್ಪಿಸಿದ್ದಾರೆ. ದುರಂತ ಕುರಿತು ಟಿವಿಕೆ ಮುಖ್ಯಸ್ಥ ವಿಜಯ್ ಮೌನ ಮುರಿದಿದ್ದಾರೆ. ಈ ದುರಂತದಲ್ಲಿ ಹೃದಯ ಚೂರಾಗಿದೆ, ವಿವರಿಸಲಾಗದ ನೋವು ಮತ್ತು ದುಃಖದಲ್ಲಿರೋದಾಗಿ ಹೇಳಿದ್ದಾರೆ. ಇನ್ನು ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಗಾಯಗೊಂಡು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋರು ಶೀಘ್ರವೇ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋದಾಗಿ ಕೂಡ ಅವರು ತಿಳಿಸಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಒಂದು ಬೆಚ್ಚಿ ಬೀಳಿಸುವ ದೃಶ್ಯ ಇದು. ಎಲ್ಲಿ ನೋಡಿದ್ರೂ ಸುತ್ತಲೂ ಕೂಡ ಜನ, ಎಲ್ಲೂ ಕೂಡ ಓಡ್ ಹೋಗೋದಕ್ಕೆ ಆಗೋದಿಲ್ಲ, ಉಸಿರಾಡೋದಕ್ಕೆ ಆಗೋದಿಲ್ಲ, ಒಬ್ಬರ ಮೇಲೆ ಒಬ್ಬರು ಬೀಳ್ತಿದ್ದಾರೆ. ಜೊತೆಗೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇರುವಂಥದ್ದು, ಸಾಕಷ್ಟು ಮಕ್ಕಳು ಕಾಣೆಯಾಗಿದ್ರು. ಈ ರೀತಿಯಾದಂಥ ಒಂದು ಸನ್ನಿವೇಶ ನೋಡೋಕೇನೆ ಒಂದು ಭಯವನ್ನು ಸೃಷ್ಟಿ ಮಾಡುವಂಥ ಸನ್ನಿವೇಶ ಅದು. ಎಲ್ಲ ಕಡೆಯೂ ಸುತ್ತಲೂ ಜನರು, ಜನಜಂಗುಳಿ. ಹಾಗೆ ವಿಜಯ್ ಅವರು ಏನು ಓಪನ್ ಬಸ್ನಲ್ಲಿ ಮೇಲೆ ಬಂದು ಭಾಷಣವನ್ನು ಮಾಡ್ತಿರ್ತಾರೆ, ಅವರಿಗೂ ಕೂಡ ಆ ಒಂದು ಪರಿಸ್ಥಿತಿಯ ಸೆನ್ಸ್ ಆಗುತ್ತೆ. ಯಾಕಂದರೆ ಅಲ್ಲಿ ಆ್ಯಂಬುಲೆನ್ಸ್ಗಳು ಓಡಾಡುವಂಥ ಸದ್ದು ಕೇಳುತ್ತೆ, ಸೈರನ್ ಸದ್ದು ಕೇಳುತ್ತೆ. ಜೊತೆಗೆ ಅಲ್ಲಿ ಬಂದಂಥ ಅಭಿಮಾನಿಗಳ ಚೀರಾಟ, ನರಳಾಟ ಇದೆಲ್ಲವನ್ನ ನೋಡಿ ಅವ್ರಿಗೂ ಕೂಡ ಎಲ್ಲೋ ಏನೋ ಆಗ್ತಾ ಇದೆ ಅನ್ನುವಂಥ ಸೆನ್ಸ್ ಆಗಿ ಅವರು ತಮ್ಮ ಭಾಷಣದಲ್ಲಿ ಮನವಿಯನ್ನು ಕೂಡ ಮಾಡ್ತಾರೆ. ಅಂದರೆ ಯಾರೂ ಕೂಡ ನನ್ನ ಕಡೆಗೆ ಬರಬೇಡಿ, ಹಿಂದೆ ಸರಿಯಿರಿ, ಮುಂದೆ ಬರಬೇಡಿ ಅನ್ನೋದಾಗಿ ಮನವಿಯನ್ನು ಮಾಡ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಆ ದುರಂತಗಳು ನಡೆದು ಹೋಗಿದ್ವು. ತಮ್ಮ ಅಂದರೆ ಬಸ್ನಲ್ಲಿದ್ದಂಥ ವಾಟರ್ ಬಾಟಲ್ಗಳನ್ನ ಕೂಡ ಕೆಳಗಡೆ ಜನರತ್ತ ಬಿಸಾಕ್ತಾರೆ ವಿಜಯ್ ಅವರು. ನೀವು ನೋಡ್ಬೋದು ಅದನ್ನು ಕೂಡ ದೃಶ್ಯಗಳಲ್ಲಿ. ಆದರೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ಜನರು ತಮ್ಮ ಜೀವವನ್ನು ತೆತ್ತಿದ್ರು. ಆ್ಯಂಬುಲೆನ್ಸ್ಗಳು ಕೂಡ ಘಟನಾ ಸ್ಥಳಕ್ಕೆ ತಕ್ಷಣವೇ ಬರೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಅಷ್ಟೊಂದು ಜನಸಂದಣಿ ಇತ್ತು. ಇನ್ನು ತಮಿಳು ನಟ ವಿಜಯ್ ರ್ಯಾಲಿಯಲ್ಲಿ ಘನಘೋರ ದುರಂತ ಸಂಭವಿಸಿದ ನಂತರ ರಾತ್ರೋರಾತ್ರಿ ಆಸ್ಪತ್ರೆಗೆ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರು ಭೇಟಿಯನ್ನು ನೀಡಿದ್ರು. ಮೃತರ ಕುಟುಂಬಗಳಿಗೆ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಇನ್ನು ಘಟನೆಯಲ್ಲಿನ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ಅವರ ಜೊತೆ ಮಾತುಕತೆ ಕೂಡ ನಡೆಸಿದ್ದಾರೆ. ಮೃತರ ಅಂತಿಮ ದರ್ಶನ ಪಡೆದು ಸ್ಟಾಲಿನ್ ಅವರು ಭಾವುಕರಾಗಿದ್ದರು. ತಮಿಳುನಾಡಿನ ಕರೂರು ತುಳಿತ ದುರಂತ ಪ್ರಕರಣಕ್ಕೆ ಇನ್ನು ಇವತ್ತು ಕರೂರಿಗೆ ಸ್ವತಃ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರು ಭೇಟಿಯನ್ನು ನೀಡ್ತಾರೆ. ಕರೂರಿನ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಅಂದರೆ ಯಾವ ಒಂದು ರಸ್ತೆಯಲ್ಲಿ ಈ ಒಂದು ಮಾರಣ ಹೋಮವೇ ನಡೆದು ಹೋಗಿದೆ ಅಲ್ಲಿಗೆ ಭೇಟಿಯನ್ನು ನೀಡಿ ಈ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತಾರೆ. ಅಂದರೆ ಯಾಕೆ ಈ ರೀತಿ ಘಟನೆ ಆಯಿತು, ಇದಕ್ಕೆ ಕಾರಣ ಏನು, ಎಷ್ಟು ಜನ ಸೇರಿದ್ರು, ಭದ್ರತೆ ಎಲ್ಲಿತ್ತು, ಆಯೋಜಕರ ಎಡವಟ್ಟೇನು, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಸಿಎಂ ಪಡೀತಾರೆ. ಇನ್ನು ತಮಿಳುನಾಡು ಸರ್ಕಾರದಿಂದ ಕೇಂದ್ರ ಸರ್ಕಾರ ವರದಿಯನ್ನು ಕೂಡ ಕೇಳಿದೆ. ಘಟನೆ ಕುರಿತು ವರದಿಯನ್ನು ಕೇಳಿದೆ ಕೇಂದ್ರ ಗೃಹ ಸಚಿವಾಲಯ. ವರದಿಗಾಗಿ ಹೆಚ್ಚಿನ ಮಾಹಿತಿಯನ್ನು ಸಿಎಂ ಪಡೆದುಕೊಳ್ತಾ ಇದ್ದಾರೆ. ಕರೂರು ತುಳಿತಕ್ಕೆ ಕಾರಣವಾದ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನು ಸಿಎಂ ಅವರು ಪಡೆದುಕೊಳ್ತಾ ಇದ್ದಾರೆ. ತದನಂತರದಲ್ಲಿ ಈ ಒಂದು ವರದಿಯನ್ನು ಕೇಂದ್ರಕ್ಕೆ ರವಾನಿಸಲಾಗುತ್ತೆ. ಕರೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು, ಎಷ್ಟು ಜನ ಬಂದಿದ್ರು, ಎಷ್ಟು ಜನ ಬರ್ತಾರೆ ಅಂತ ಅಂದಾಜಿಸಲಾಗಿತ್ತು, ಆದರೆ ಎಲ್ಲಿ ಎಡವಿದ್ರು ಆಯೋಜಕರು, ಇದಕ್ಕೆ ಹೊಣೆ ಯಾರು, ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ರೆಡಿ ಆಗುತ್ತೆ. ಇವತ್ತು ಸಿಎಂ ಸ್ಟಾಲಿನ್ ಅವರು ಖುದ್ದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ರಿಪೋರ್ಟನ್ನು ರೆಡಿ ಮಾಡಿ ಈ ಒಂದು ವರದಿಯನ್ನು ಕೇಂದ್ರಕ್ಕೆ ರವಾನೆಯನ್ನು ಮಾಡಲಿದ್ದಾರೆ. எல்லாருக்கும் சுதந்திரமும் பாதுகாப்பும் 100%